ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ಕಲಿಯೋಣ. ಮೊದಲನೇದಾಗಿ ಸ್ವಂತ ವಾಕ್ಯದಲ್ಲಿ ಮುಗಿಲಿನ ಆಕಾಶ. ಮುಗಿಲಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಅಥವಾ ರಾತ್ರಿಯ ಹೊತ್ತಿನಲ್ಲಿ ಮುಗಿಲಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಸಾಮ್ರಾಜ್ಯ. ಅಶೋಕನ ಸಾಮ್ರಾಜ್ಯವು ವಿಶಾಲವಾಗಿ ಹರಡಿಕೊಂಡಿತು. ಅಶೋಕನ ಸಾಮ್ರಾಜ್ಯವು ವಿಶಾಲವಾಗಿ ಹರಡಿಕೊಂಡಿತು. ಆಸ್ವಾದಿಸು. ನಾವು ರುಚಿಯಾದ ಆಹಾರವನ್ನು ಆಸ್ವಾದಿಸುತ್ತೇವೆ. ನಾವು ರುಚಿಯಾದ ಆಹಾರವನ್ನು ಆಸ್ವಾದಿಸುತ್ತೇವೆ. ಸ್ಪರ್ಧೆ. ನಾನು ಓಟದ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿದೆನು. ನಾನು ಓಟದ ಸ್ಪರ್ಧೆಯಲ್ಲಿ ಮೊದಲನೆಯ ಸ್ಥಾನವನ್ನು ಗಳಿಸಿದೆನು. ಪ್ರವಾಸ. ನಮ್ಮ ಶಾಲೆಯಲ್ಲಿ ಮೈಸೂರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದರು ಅಥವಾ ಮೈಸೂರು ಪ್ರವಾಸವನ್ನು ಏರ್ಪಡಿಸಿದ್ದರು. ನಮ್ಮ ಶಾಲೆಯಲ್ಲಿ ಮೈಸೂರಿಗೆ ಪ್ರವಾಸವನ್ನು ಏರ್ಪಡಿಸಿದ್ದರು. ಪರಿಮಳ. ಮಲ್ಲಿಗೆ ಹೂವಿನಿಂದ ಘಮ ಸುವಾಸನೆ ಬರುತ್ತದೆ. ಮಲ್ಲಿಗೆ ಹೂವಿನಿಂದ ಘಮ ಪರಿಮಳ ಬರುತ್ತದೆ. ವ್ಯಾಸಂಗ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನೀವು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರೋ ಅದನ್ನು ನೀವು ಮೆನ್ಷನ್ ಮಾಡಬಹುದು. ನಾನು 10ನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವಿದಾಯ. ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಮಕ್ಕಳಿಗೆ ವಿದಾಯವನ್ನು ಏರ್ಪಡಿಸಿದ್ದರು. ವಿದಾಯ ಅಂದರೆ ಬೀಳ್ಕೊಡುಗೆ ಕಾರ್ಯಕ್ರಮನೂ ಆಗಿರ್ಬೋದು. ನಮ್ಮ ಶಾಲೆಯ 10ನೇ ತರಗತಿಯ ಮಕ್ಕಳಿಗೆ ವಿದಾಯವನ್ನು ಏರ್ಪಡಿಸಿದ್ದರು.
ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದರು. ಕನ್ನಡ 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 ಕಲಿಯುವುದು ಎಂದರೆ ನನಗೆ ತುಂಬ ಇಷ್ಟ. ಇದನ್ನು ಸಹ ಬರಿಬೋದು. ನಿಮಗೆ ಬೇರೆ ಯಾವ ಥರ ಏನಾದರೂ ಐಡಿಯಾ ಇದ್ದರೆ ಸೊ ಅದನ್ನು ಬರಿಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ.